ನಮಸ್ಕಾರ ಎಲ್ರಿಗೂ, ನಾನು ಚಂದ್ರ. ನೀವು ನೋಡ್ತಿರೋದು ವನಿತೆ ಕನ್ನಡ ವಾಹಿನಿ. ಇವತ್ತಿನ ಸಂಡೇ ಮಿನಿ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಎಕ್ಸಸೈಸ್ ಮಾಡಿ ಯೂಟ್ಯೂಬ್ನಲ್ಲಿ ಒಂದು ಶಾರ್ಟ್ ಮತ್ತು ಪೋಸ್ಟ್ ಮಾಡಿ ವಾಕಿಂಗ್ ಹೊರಟೆ. ಸಸ್ಯಲಹರಿಯ ಇನ್ನುಳಿದ ಪಾಟ್ ಕ್ಲೀನಿಂಗ್ ಕೆಲಸ ಇತ್ತಲ್ವ, ಅದಕ್ಕೆ ಹಾಗೆ ಕವರು, ಗ್ಲೌಸು ಇದನ್ನೆಲ್ಲ ತೊಗೊಂಡು ಹೋಗಿದ್ದೆ. ವಾಕಿಂಗ್ ಮುಗಿಸ್ಕೊಂಡು ಬರ್ತಾ ಹಾಲು ಹೂವು ತೊಗೊಂಡು ಬರ್ತಾ ಹಾಗೆ ಪಾಟ್ ಕ್ಲೀನ್ ಮಾಡಿ ಬಂದೆ. ನೋಡಿ, ಕ್ಲೀನ್ ಮಾಡೋಕ್ಕೆ ಮುಂಚೆ ಪಾಟ್ ಹೇಗಿತ್ತು, ಕ್ಲೀನ್ ಮಾಡಿದ್ಮೇಲೆ ಹೇಗಿದೆ ಅಂತಂದ್ಬಿಟ್ಟು. ಮತ್ತು ಕಸ ಹಾಕಿದ್ರು ಪಾಟ್ನಲ್ಲಿ. ಈಗ ಪ್ರತಿದಿನ ನೀರು ಹಾಕೋ ಕೆಲಸ ಇಲ್ಲ. ಬಿಸಿಲಿದ್ದಾಗ ಮಗನ ಸಮ್ಮರ್ ಕ್ಯಾಂಪಿಗೆ ಬಿಡೋವಾಗ ಜೊತೆಲೆ ನೀರು ಹಾಕಿ ಬರ್ತಿದ್ದೆ. ಸಸ್ಯಲಹರಿ ಆರಂಭ ಆಗಿದ್ದು ಬರೀ 15 ದಿನದ ನಿರಂತರ ಸ್ನೇಹ. ಈಗ ವಾರಕ್ಕೊಮ್ಮೆ ಭೇಟಿಯಾದರೂ ಏನೋ ಖುಷಿ. ಪ್ರಕೃತಿನೇ ಹಾಗೆ ಅಲ್ವಾ, ನಾವು ಮಾತಾಡಿದ್ದೆಲ್ಲ ಕೇಳಿಸ್ಕೊಳತ್ತೆ. ನಮ್ಮ ಜೊತೆ ವಾದನೂ ಮಾಡಲ್ಲ, ಜಗಳನೂ ಮಾಡಲ್ಲ. ಒಳ್ಳೆಯದನ್ನೇ ಶೇರ್ ಮಾಡಿದ್ರೆ ಅದರ 10 ಪಟ್ಟು ನಮಗೆ ಒಳ್ಳೆಯದನ್ನೇ ಕೊಡುತ್ತೆ. ಅಲ್ಲಿಂದ ನಾನು ಬರೋ ಅಷ್ಟರಲ್ಲಿ ಅಮ್ಮ ಬಟ್ಟೆ ಒಗೆದು ಒಣಗಿ ಹಾಕಿ ಕಸ ಕೂಡ ಹಾಕಿ ಬಂದಿದ್ರು. ಈಗಲೂ ಮೊಮ್ಮಗನ ಬಟ್ಟೆಗಳು, ಯೂನಿಫಾರ್ಮ್ಸ್ನ ವಾಷಿಂಗ್ ಮಿಷಿನ್ಗೆ ಹಾಕಲ್ಲ. ಅಮ್ಮಂದರೆ ಹಾಗೆ, ಸೂಪರ್ ವುಮನ್. ಮಕ್ಕಳಿನ್ನೂ ಮಲಗಿದ್ರು. ನಾನು ಅಮ್ಮ ರೊಟ್ಟಿ, ತುಪ್ಪ, ಉಪ್ಪಿನಕಾಯಿ ತಿಂಡಿ ತಿಂದ್ವಿ. ಹಾಗೆ ಟೆರೆಸ್ಗೆ ಹೋಗಿ ಸೂರ್ಯ, ಯೂನಿವರ್ಸ್ಗೆ, ಅಪ್ಪಂಗೆ ಗುಡ್ ಮಾರ್ನಿಂಗ್ ಹೇಳಿ ಬಂದೆ. ಹೀಗಿತ್ತು ಇಂದಿನ ಮಾರ್ನಿಂಗ್ ಮಿನಿ ವ್ಲಾಗ್. ಥ್ಯಾಂಕ್ ಯು. ಶುಭ ದಿನ ಎಲ್ರಿಗೂ. ಮುಗಿಲ ಮಲ್ಲಿಗೆಯೋ ಗಗನದ ತಾರೆಯೋ, ನಿನ್ನ ಸ್ನೇಹ ನಿನ್ನ ಪ್ರೇಮ ಕನಸಿನ ಸಿರಿಯೋ, ಕನಸಿನ ಸಿರಿಯೋ. ಮುಗಿಲ ಮಲ್ಲಿಗೆಯೋ ಗಗನದ ತಾರೆಯೋ, ಅರಳಿದ ತಾವರೆ ಹೂವಿನ ಹಾಗೆ ಚೆಲುವೆಯ ಮೊಗವು, ಚಂದ್ರನ ಕಂಡ ನೈದಿಲೆಯಂತೆ ನಿನ್ನ ಈ ಮೊಗವು, ಕಾಮಿನಿ ಅರಗಿಣಿ ನಿನ್ನ ನುಡಿಗಳು, ವೀಣೆ ಸ್ವರಗಳು ಅರಿಯದೆ ಹೋದೆ. ಗೆಳತಿ ಬೆರಗಾದೆ. ಮುಗಿಲ ಮಲ್ಲಿಗೆಯೋ ಗಗನದ ತಾರೆಯೋ.